ಲವ್ ಅತ್ಯಾಚಾರ ದೋಖಾ ಪ್ರಕರಣ ಇವತ್ತು ಪುತ್ತೂರಲ್ಲಿ ನಡೆದಿದೆ. ಇವತ್ತು ಏನಾಗಿದೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ವಿಷಯ ಅಲ್ಲ ಅಂತಲಾಗಿದೆ. ನಮ್ಮ ಸಮಾಜ ಕೂಡ ಅದರ ಬಗ್ಗೆ ಮಾತಾಡ್ತಾ ಇಲ್ಲ, ಯಾರು ಕೂಡ ಮಾತಾಡ್ತಾ ಇಲ್ಲ. ಇಲ್ಲಿ ನಮ್ಮದು ಪ್ರಶ್ನೆ, ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ನಮ್ಮ ಸಮಾಜ ಯಾಕೆ ಮಾತಾಡ್ತಾ ಇಲ್ಲ ಅಂತಲೇ ಪ್ರಶ್ನೆ. ಮಾತಾಡಬೇಕಲ್ಲ. ನಾವು ಇವತ್ತು ಮಾತಾಡುವಂಥದ್ದು ರಾಜಕೀಯವಾಗಿ ಅಲ್ಲ. ನಾವು ಮೊನ್ನೆಯಿಂದ ಕಾಯ್ತಾ ಇದ್ದೆವು, ಯಾಕಂದರೆ ಏನಾದರೂ ಪ್ರಕರಣದಲ್ಲಿ ಅದೊಂದು ಏನಾದರೂ ಇತ್ಯರ್ಥ ಆಗ್ತದೆ ಅಂಥೇಳಿ. 1.5 ತಿಂಗಳ ಹಿಂದೆ ನಡೆದಂಥ ಪ್ರಕರಣ, ಜಿಲ್ಲೆಯ BJPಯ ನಮ್ಮ ಪುತ್ತೂರಿನ BJPಯ ಮುಖಂಡ ನಗರಸಭಾ ಸದಸ್ಯರಾಗಿರುವಂಥ PG ಜಗನ್ಯಾಸ್ರವರ ಮಗ ಲವ್ ಮಾಡಿ ಅತ್ಯಾಚಾರ ಮಾಡಿ ಇವತ್ತು ಮದುವೆ ಆಗ್ತಾನೆ ನಂಬಿಸಿ ಇವತ್ತು ಮೋಸ ಮಾಡಿದಂಥ ಈ ಪ್ರಕರಣವನ್ನು ಇವತ್ತು ಪುತ್ತೂರಿನ ನಾಗರಿಕ ಸಮಾಜ ಯಾಕೆ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಹೇಳುವಂಥದ್ದು. ನಾವು ಯಾಕೆ ಮಾತಾಡಿಲ್ಲ ಅಂತ ಹೇಳಿದ್ರೆ, ಯಾರಾದರೂ ಅದರ ಬಗ್ಗೆ ಮಾತಾಡ್ತಾರೆ, ಇವತ್ತು ಸಮಾಜದ ಯಾವುದಾದ್ರು ಮುಖಂಡರು ಮಾತಾಡ್ತಾರೆ, ರಾಜಕೀಯ ನಾಯಕರು ಮಾತಾಡ್ತಾರೆ ಅಂತೇಳಿ ಕಾದು ಕುಳಿತುಕೊಂಡಿದ್ದೆವು. ಒಂದು ಕಡೆಯಿಂದ 1.5 ತಿಂಗಳ ಹಿಂದೆ ಈ ಪ್ರಕರಣ ಬೆಳಕಿಗೆ ಬಂತು. ಬೆಳಕಿಗೆ ಬಂದಾಗ ಏನೋ ರಾಜಿ ಪಂಚಾಯತಿಗೆ ಮಾಡಿ ಮದುವೆ ಮಾಡಿಸ್ತಾರೆ ಅಂತ ಹೇಳುವಂಥ ವಿಚಾರ ಬಂತು. ಆಗ ಒಂದು ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯಿತು, ಒಂದು ಹುಡುಗಿಗೆ ಅನ್ಯಾಯ ಆದರೂ ಕೂಡ ನ್ಯಾಯ ಸಿಗ್ತದಲ್ವಾ ಅಂತೇಳಿ. ಆನಂತರ ಮೊನ್ನೆ ದಿನಗಳಲ್ಲಿ ಏನಾಯಿತು ಅಂತಂದರೆ, ಮದುವೆ ಮಾಡ್ತದೆ ಅಂತೇಳಿ ಒಪ್ಪಿಗೆ ಕೊಟ್ಟು ಈಗ ಮದುವೆ ಆಗುವುದಿಲ್ಲ ಅಂತೇಳಿ ಇವತ್ತು ಏನು ಅತ್ಯಾಚಾರ ಮಾಡಿದ್ದಾನೆ ಅವ ಎಸ್ಕೇಪ್ ಆದಂಥ ಪ್ರಕರಣ ಇವತ್ತು ಬೆಳಕಿಗೆ ಬಂದಿದೆ. ಇವತ್ತು ಒಂದು ಪ್ರಾಣಿಗಳಿಗೆ ಅನ್ಯಾಯ ಆದಾಗ ಪ್ರಾಣಿ ದಯಾ ಸಂಘ ಇದೆ ಅಲ್ವಾ, ಆದರೆ ಒಂದು ಮನುಷ್ಯರಿಗೆ ಒಂದು ಮಹಿಳೆಯರಿಗೆ ಅನ್ಯಾಯ ಆದಾಗ ಯಾರು ಮಾತಾಡೋದಿಲ್ಲ ಅಂತ ಹೇಳಿದರೆ, ರಾಜಕೀಯ ನಾಯಕರುಗಳಿಗೆ ಜವಾಬ್ದಾರಿ ಇದೆ, ಸಮಾಜದಲ್ಲಿರುವಂಥ ಹಲವಾರು ಮುಖಂಡರುಗಳಿಗೆ ಜವಾಬ್ದಾರಿ ಇದೆ, ಎಲ್ಲರಿಗೂ ಜವಾಬ್ದಾರಿ ಇದೆ, ಯಾರು ಮಾತಾಡ್ತಾ ಇಲ್ಲ. ಇಷ್ಟು ದೊಡ್ಡ ಒಂದು ಪ್ರಕರಣವನ್ನು ನಾನು ಅದಕ್ಕೆ ನಿಮ್ಮಲ್ಲಿ ಪ್ರಶ್ನೆ ಕೇಳಿದ್ದು, ಈಗ ನಡೆದಂಥ ದೊಡ್ಡ ಪ್ರಕರಣ ಯಾವುದು ಅಂತೇಳಿ. ಇಷ್ಟು ದೊಡ್ಡ ಪ್ರಕರಣವನ್ನು ಏನೂ ಅಲ್ಲ ಅಂತ ಹೇಳುವಂಥ ರೀತಿಯಲ್ಲಿ ಇವತ್ತು ವರ್ತನೆ ಆಗ್ತಾಯಿದೆ ಅಂತ ಮಾಡಿಸುವಂಥ ಒಂದು ಪ್ರಯತ್ನ ಆಗ್ತಾಯಿದೆ ಅಂತ ಹೇಳಿದರೆ ಇದು ಸರಿಯಾ ನನ್ನ ಪ್ರಶ್ನೆ. ನೋಡಿ, ಪುತ್ತೂರಲ್ಲಿ ನೀವು ಹಲವಾರು ಪ್ರಕರಣಗಳು ಆಗಿವೆ. ಇವತ್ತು ಪುತ್ತೂರಿನ ನಾಗರಿಕರಿಗಾಗಲಿ ಯಾರು ಮಹಿಳೆಯರಿಗೆ ಯಾರಿಗೆ ಅನ್ಯಾಯ ಆದಾಗ ನಾವು ಎಲ್ಲರೂ ಒಟ್ಟುಗೂಡಿ ಅದರ ವಿರುದ್ಧ ಧ್ವನಿ ಎತ್ತುವಂಥದ್ದು ನಾಗರಿಕ ಸಮಾಜದ ಕರ್ತವ್ಯ. ಆಯಿತು, ರಾಜಕೀಯ ಪಕ್ಷವಾಗಿ ತೆಕ್ಕೊಳ್ಳುವ. ಇವತ್ತು ಮೊನ್ನೆ ಇತ್ತೀಚೆಗೆ ಒಂದು 2 ತಿಂಗಳ ಹಿಂದೆ ಡಾಕ್ಟರ್ ಆಶಾ ಪುತ್ತೂರಾಯರಿಗೆ ಯಾರೋ ಒಂದು ನಿಂದನೆ ಮಾಡಿದೆ ಅಂತ ಹೇಳಿದ ಕಾರಣಕ್ಕಾಗಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಆಗುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು, ರಸ್ತೆ ತಡೆ ಮಾಡುವಂಥದ್ದು ಯಾವತ್ತು ಕೆಲವು ಸಂಘಟನೆ ಮಾಡಿದೆ. ಅದರಲ್ಲಿ ಪುತ್ತಿಲ ಪರಿವಾರದವರು. ಯಾಕೆ ಇವತ್ತೊಂದು ಹಿಂದೂ ಮಹಿಳೆಗೆ, ನಾನು ಹಿಂದೂ ಹೇಳುವಂತಿಲ್ಲ, ನನ್ನ ಸಹೋದರಿ ಅಂತ ಹೇಳುವಂಥದ್ದು, ಒಬ್ಬ ಮಾನವೀಯತೆ ಇರುವಂಥ ಮನುಷ್ಯನಿಗೆ ಜಾತಿ ಇರುವುದಿಲ್ಲ. ಮಾನವೀಯತೆ ಇರುವಂಥ ಮನುಷ್ಯನಿಗೆ ಅಲ್ಲಿ ಅನ್ಯಾಯ ಮಾತ್ರ ಕಾಣ್ತದೆ. ಮಾನವೀಯತೆ ಇರುವಂಥ ಮನುಷ್ಯನಿಗೆ ಅವನಿಗೆ 2 ಜಾತಿ ಕಾಣೋದು, ಒಂದು ಹೆಣ್ಣು ಮತ್ತು ಒಂದು ಗಂಡು ಮಾತ್ರ. ಒಂದು ಅನ್ಯಾಯ ಆದಾಗ ಇವರು ಮಾತಾಡಿದವರು ಎಂಥ ರಾಜಕಾರಣಿಗೆ ಎಂಥ ಮುಖಂಡರು ಅಂತ ನಾನು ಕೇಳುವಂಥದ್ದು. ಇವತ್ತು ಪ್ರಶ್ನೆ ಬಂದು ನಾನು ಪತ್ರಿಕಾಗೋಷ್ಠಿ ಮಾಡುವಂತ ನನಗೆ ತುಂಬ ಒತ್ತಡ ಇತ್ತು, ಮಾತಾಡಬೇಕು ಅಂತೇಳಿ. ಅದರಲ್ಲಿ ಕೆಲವರು ಪ್ರಶ್ನೆ ಬಂದು, ನೀವೊಂದು ಮುಸಲ್ಮಾನರಾಗಿ ಮಾತಾಡೋದು ಬೇಡ, ಮುಸಲ್ಮಾನ ಆಗಲಿ ಹಿಂದೂಗಳಾಗಲಿ ಯಾರಾಗಲಿ ಒಬ್ಬ ಸಮಾಜದ ನಾಗರಿಕನಾಗಿ ಮಾತಾಡುವಂಥ ನಮ್ಮ ಆದ್ಯ ಕರ್ತವ್ಯ ಅಂತ ಹೇಳುವಂಥ ವಿಷಯದಲ್ಲಿ ಇವತ್ತು ಮಾತಾಡ್ತಾ ಇದ್ದೇನೆ. ಅಧಿಕಾರಿಗಳಿಗೆ ಅದು ಸರಿಯಾ ತಪ್ಪೋ, ತೊಂದರೆ ಆದಾಗ ಮಾತಾಡುವಂಥ, ಪ್ರತಿಭಟನೆ ಮಾಡುವಂಥ ಇವತ್ತು ಸಂಘಟನೆಗಳು ಇವತ್ತು ಮುಂದಕ್ಕೆ ಬಂದು ಅದೊಂದು ದೊಡ್ಡ ಇಶ್ಯೂ ಮಾಡುವಂಥ ಸಂಘಟನೆಗಳು, ಒಂದು ಮಹಿಳೆಗೆ ತೊಂದರೆ ಆದಾಗ, ಒಂದು ಹೆಣ್ಣು ಮಗಳಿಗೆ ತೊಂದರೆ ಆದಾಗ ಇವತ್ತು ಸುಮ್ಮನೆ ಕೂತಿದ್ದಾರೆ. ಎಲ್ಲಿ ಅಡಿಗೆ ಕೂತಿದ್ದಾರೆ? ಪುತ್ತಿಲ ಆಗಲಿ, ಅದು ಬಜರಂಗದಳ, ಶ್ರೀಕೃಷ್ಣ, ಯಾರು ಮುರಳಿ ಶಾಸನ ತಡಕ, ಬೇರೆ ಬೇರೆ ಸಂಘಟನೆಯವರು ಎಲ್ಲಿ ಕೂತಿದ್ದಾರೆ? ಅಡಿಗೆ ಕೂತಿದ್ದಾರೆ. ಇವರು ಮಾತಾಡಬೇಕಲ್ಲ. ಅನ್ಯ ಕೋಮಿನವರು ಏನಾದರೂ ಮಾಡಿದರೆ ಮಾತ್ರ ಇವರಿಗೆ ಕಾಳಜಿಯಾ? ಇದು ಒಂದೇ ಕೋಮಿನಲ್ಲಿ ಹಿಂದೂ ಸಮಾಜದಲ್ಲಿ ಯಾರಾದ್ರೂ ಅನ್ಯಾಯ ಮಾಡಿದರೆ ಸುಮ್ಮನೆ ಕೂತ್ಕೊಳ್ಬೇಕಂತ ಇದೆ ಇವರ ನಿಯಮ, ಇವರ ಸಿದ್ಧಾಂತ ಅದ. ಆದರೆ ಒಂದು ಕಾಳಜಿ ಬೇಡ ಇವರಿಗೆ? ಇವತ್ತು ಯಾರು, ನಾನು ಮಾಧ್ಯಮದಲ್ಲಿ ನೋಡಿದ್ದೇನೆ, ಬೇಜಾರು ಮಾಡಬೇಡಿ, ಮಾಧ್ಯಮದಲ್ಲಿ ನೋಡ್ತಾ ಇದ್ದೇನೆ ನಾನು. ಇವತ್ತು JR ಕೃಷ್ಣ ರಾವ್ ಅವನ ತಂದೆ ಇಲ್ವಾ? ಅವನ ತಂದೆ ಹೆಸರಕ್ಕೆ ಹಾಕ್ಲಿಕ್ಕೆ ಆಗುದಿಲ್ಲ? ಅವ ನಗರಸಭಾ ಸದಸ್ಯ ಅಲ್ವಾ? ಪುತ್ತೂರಿನ ಮಂಡಲ BJP ಅಧ್ಯಕ್ಷನಾಗಿದ್ದವಲ್ಲ? ಯಾಕೆ ಅವರ ಹೆಸರನ್ನು ಹಾಕದಾಗೆ ಎಲ್ಲರೂ ನಾನು ಹೇಳುವುದಿಲ್ಲ, ಕೆಲವು ನಾನು ವೆಬ್ ಚಾನೆಲ್ ನೋಡಿದೆ. ಅಂದರೆ ಒಟ್ಟಾರೆ ಎಲ್ಲ ಸಮಾಜ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂಥ ಪ್ರಯತ್ನ ಮಾಡ್ತಾ ಇದೆ ಅಂತೇಳಿ ನನ್ನ ಆರೋಪ. ಯಾಕೆ ಮಾಡಬೇಕು ಅಂತ ಹೇಳುವಂಥದ್ದು.
ಇದು ಅನ್ಯ ಕೋಮಿನವರು ಮಾತ್ರ ನಮಗೆ ಹೆಣ್ಣಿಗೆ ತೊಂದರೆ ಆದರೆ ಮಾತೆ, ಇತರರು ಮಾಡಿದರೆ ಮಾತ್ರ ಇದಾ ಎಂಥದ್ದು ಕೇಳುವಂಥದ್ದು ಬೇತೆ. ಇದು ಪುತ್ತೂರಲ್ಲಿ ನಡೆಯುವಂಥದ್ದು. ಎಲ್ಲಿದ್ದಾರೆ ಇವರು? ಮಾತಾಡಬೇಕಲ್ಲ ಸ್ವಾಮಿ. ಈಗ ಪಿ ಜೆ ಜಗನ್ಯ ಹೆಸರು 50 BJP 50 ಪುತ್ತಿಲ ಪರಿವಾರ. ಈಗ ಪುತ್ತಿಲ ಪರಿವಾರ ಅಂತ ನಾನು ಕೇಳುವಂಥದ್ದು, ಇಲ್ಲಿ ಏನಾದರೂ ಕೂಡ ಓಡೋಡಿಕೊಂಡು ಬಂದು ಪ್ರತಿಭಟನೆ ಆಗಲಿ, ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕುವಂಥದ್ದಾಗಲಿ ಎಲ್ಲ ಮಾಡುವಂಥದ್ದು ಪುತ್ತಿಲ ಪರಿವಾರ BJPಗೆ ಜಾಸ್ತಿ ಸ್ಟ್ರಾಂಗ್ ಆಗಿ ಮಾಡುವಂಥದ್ದು. ಇವತ್ತು ಯಾಕೆ ಪುತ್ತಿಲ ಪರಿವಾರ ಕುಮಾರ ಪುತ್ತಿಲ ಮಾಡ್ತಾ ಇಲ್ಲ? ಯಾಕೆ? ತನ್ನ ಕಾರ್ಯಕರ್ತ ತನ್ನ ಬೆಂಬಲಿಗೆ ಅಂತೇಳಿ ಸುಮ್ಮನೆ ಕೂತಿದ್ದಾರಾ? ಆ ಹೆಣ್ಣು ಕೂಡ ಹಿಂದೂ ಅಲ್ವಾ? ಆ ಹೆಣ್ಣಿಗೆ ನ್ಯಾಯ ಕೊಡಬೇಡ್ವಾ? ಇವತ್ತು ಆ ಹೆಣ್ಣಿಗೆ ಹೆರಿಗೆ ಆಗಿದೆ, ಆ ಮಗುವಿಗೆ ಯಾರು ಜವಾಬ್ದಾರಿ? ಆ ಮಗುವಿನ ಆ ಸ್ಥಿತಿ ಏನು? ಆ ಹೆಣ್ಣಿನ ಪರಿಸ್ಥಿತಿ ಏನು? ಇವರೆಲ್ಲ ನಾಳೆ ಚುನಾವಣೆ ನಿಂತು ಜನಪ್ರತಿನಿಧಿ ಆಗುವರಂತು. ಇವರೆಲ್ಲ ಜನಪ್ರತಿನಿಧಿಗಳಾದರೆ ಹೇಗೆ ಆಗ್ಬೋದು? ಈ ನಾಗರಿಕ ಸಮಾಜ ಯಾವ ಥರ ತಿಳ್ಕೊಳ್ಬೇಕು ಅವರನ್ನು? ಆದರೆ ಹಿಂದೂಗಳು ಅನ್ಯಾಯ ಮಾಡಿದಾಗ ಮಾತಾಡುವುದಿಲ್ಲ, ಅದರ ಬಗ್ಗೆ ಮಾತಾಡಲಿಕ್ಕೆ ಇಲ್ಲ, ಅದನ್ನು ಮುಚ್ಚಿ ಹಾಕುವಂಥ ಸಿದ್ಧಾಂತ ಇವ್ರದ್ದು. ಇವತ್ತು ಯಾರಾದರೂ ಕಾಂಗ್ರೆಸ್ ಅವರು ಮಾಡ್ತಿದ್ರೆ ಏನಾಗ್ತಿತ್ತು? ಪುತ್ತೂರಲ್ಲಿ ಸುಮ್ಮನೆ ಕೂತ್ಕೊಳ್ತಿದ್ರ ಇವರು? ಬೆಂಕಿ ಹಾಕ್ತಿದ್ರು. ಒಂದು ಪುತ್ತಿಲ ಆಶಾಪುತ್ರರಿಗೆ ನಿಂದನೆ ಮಾಡಿ ದೊಡ್ಡ ಅಪರಾಧವ? ಇವತ್ತು ಒಂದು ಹೆಣ್ಣಿಗೆ ಅತ್ಯಾಚಾರ ಮಾಡಿ ಗರ್ಭವತಿ ಮಾಡಿ ಅವರ ಮಗುವಾಗುವ ರೀತಿಯಲ್ಲಿ ಮಾಡಿ ಮೋಸ ಮಾಡೋದು ದೊಡ್ಡ ಅಪರಾಧವ? ಇದು ಪ್ರಶ್ನೆ ಮಾಡಬೇಕೇ ಬೇಡುವ ಸಮಾಜ. ನಾನೊಬ್ಬ ಕಾಂಗ್ರೆಸ್ ನಾಯಕನಾಗಿ ನಾನು ಮಾನವೀಯತೆ ದೃಷ್ಟಿಯಿಂದ ಮಾತಾಡ್ತೇನೆ. ನಾನು ಮೊನ್ನೆಯಿಂದ ಕಾಯ್ತಾ ಇದ್ದೇವೆ ಇದರಲ್ಲಿ ಯಾರು ಪ್ರಶ್ನೆ ಮಾಡ್ತಾರೆ ಅಂತೇಳಿ. ಯಾರು ಮಾಡುವುದಿಲ್ಲ ಅಂತ ಹೇಳುವಾಗ ನನಗೆ ಹಿಂದೂ ಸಮಾಜದವರೇ ನನಗೆ ಒತ್ತಡ ಹಾಕಿದ್ದು ಫೋನ್ ಮಾಡಿ, ನೀವು ಮಾತಾಡಬೇಕು ಅಂತೇಳಿ, ಅನ್ಯಾಯ ಆಗ್ತಾ ಇದೆ ಅಂತೇಳಿ. ಇವತ್ತು ಮಾತಾಡಲಿಕ್ಕೆ ಬಂದಿದ್ದೆ ನಾನು. ಇದು ಸರಿ ಅಂತ ಕೇಳುವಂಥದ್ದು. ಇದು ಪಂಚಾಯತಿಗೆ ಮಾಡುವಂಥ ಪ್ರಯತ್ನ ಆಗಿದೆ. ಆಗಲಿ, ಪಂಚಾಯತಿಗೆ ಮಾಡಿ ಮದುವೆ ಮಾಡಿಸ್ಬೇಕಿತ್ತು. ಯಾರು ಪಂಚಾಯತಿಗೆ ಮಾಡೋದು? ಒಂದು ಹೆಣ್ಣಿನ ಪರವಾಗಿ ನಿಂತು ಪಂಚಾಯತಿಗೆ ಮಾಡಬೇಕು. ಪಂಚಾಯತಿಗೆ ಮಾಡಿದವರು ಇವತ್ತು ಹೆಣ್ಣಿಗೆ ಅನ್ಯಾಯ ಆದಾಗ ಎದುರು ಬಂದು ಮಾತಾಡಬೇಕಿತ್ತು. ಇದು ಮಹಿಳಾ ಠಾಣೆಯಲ್ಲಿ ಇವತ್ತು ಕೇಸ್ ತಗೊಂಡಿರಲಿಲ್ಲ ಅವರನ್ನ. ಪಂಚಾಯತಿಗೆ ಮಾಡಿ ಮಹಿಳಾ ಠಾಣೆ ಇರುವಂಥದ್ದು ಏನು? ಅದು ಪಂಚಾಯತಿಯ ಕಟ್ಟೆಯ? ಮಹಿಳಾ ಠಾಣೆ ಇರುವಂಥದ್ದು, ಪೊಲೀಸ್ ಠಾಣೆ ಇರುವಂಥದ್ದು ಮಹಿಳೆಯರಿಗೆ ನ್ಯಾಯ ಕೊಡುವಂಥದ್ದು. ಅವರಿಗೆ ಮಹಿಳೆಯರಿಗೆ ಅನ್ಯಾಯ ಆದಾಗ ಅದನ್ನು ಮಾಡಬೇಕಾಗಿದ್ರೆ ಗಂಡಸರ ಪೊಲೀಸ್ ಸ್ಟೇಷನ್ ಬೇಡ, ಮಹಿಳಾ ಪೊಲೀಸ್ ಸ್ಟೇಷನ್ ಮಹಿಳೆಯರಿಗೆ ಪರವಾಗಿ ಇರ್ತದೆ. ಆ ಮನೋಸ್ಥಿತಿ ಪರವಾಗಿ ಇರ್ತದೆ ಪುರುಷ ಪ್ರಧಾನ ಸಮಾಜದಲ್ಲಿ. ಅದಕ್ಕೆ ಮಹಿಳೆಯರೇ ಪೊಲೀಸ್ ಸ್ಟೇಷನ್ ಮಾಡಿದ್ದು. ಇವತ್ತು ಅಲ್ಲಿ ಸುಮ್ಮನೆ ಕೂತು ರಾಜ್ಯ ಪಂಚಾಯತಿಗೆ ಮಾಡುವಂಥದ್ದು ಇದನ್ನು ನಾವು SP ಅವರ ಗಮನಕ್ಕೆ ತರ್ತೇವೆ. ಇದು ಸರಿ ಅಂತ ಕೇಳುವಂಥದ್ದು. ಮೊನ್ನೆ ಸಂತ್ರಸ್ತೆ ತಾಯಿ ಬಂದು ಪತ್ರಿಕಾಗೋಷ್ಠಿ ಮಾಡುವಾಗ ಯಾರು ಒತ್ತಡ ಹಾಕಿ ಸ್ವಾಮಿ ರದ್ದು ಮಾಡಲಿಕ್ಕೆ? ಇವರು ಮಾತಾಡಬೇಕಲ್ಲ, ರಾಜ್ಯಕ್ಕೆ ಬಿಡಿ, ಅದಕ್ಕೆ ಮಣ್ಣಾಗಲಿ. ರಾಜಾರೋಷವಾಗಿ ಈ ಥರ ಅತ್ಯಾಚಾರ ಮಾಡಿ ಆ PG ಜಗನ್ ಹೆಸರು ಕೌನ್ಸಿಲ್ ಸಭೆಗೆ ಬರ್ತಾನೆ. ಕೌನ್ಸಿಲ್ ಸಭೆಗೆ ಬಂದು ಮಾತಾಡ್ತಾನೆ. ಮಾನ ಮರ್ಯಾದೆ ಇಲ್ಲ. ಇದು ನೀವು ಒಪ್ತೀರಾ ಅಂತ ಹೇಳುವಂಥದ್ದು? ಸಮಾಜ ಒಪ್ತದ ಅಂತ ಹೇಳುವಂಥ ಈ ರೀತಿಯ ಕೃತ್ಯ ಮಾಡಿಕೊಂಡು ಸಮಾಜದಲ್ಲಿ ಭಾರಿ ದೊಡ್ಡ ಸೊಬಗನಾಗೆ ತಿರುಗಾಡುವಂಥದ್ದು, ಏನು ಆಗಿಲ್ಲ ಅಂತೇಳಿ ಬಿಂಬಿಸುವಂಥದ್ದು. ಆದರೆ ನಾನು ಪ್ರಶ್ನೆ ಕೇಳೋದು BJP, ಬಜರಂಗ ದಳ, ಮಹಿಳಾ ಮೋರ್ಚಾ, ದುರ್ಗಾವಾಹಿನಿ, ಇನ್ನು ಹಲವಾರು ಸಂಘಟನೆಗಳು ಇವಲ್ಲ ಇದೆಯಲ್ಲ. ದುರ್ಗಾವಾಹಿನಿ ಅವರಿದ್ದಾರೆ, ಮಹಿಳಾ ಮೋರ್ಚಾದವರಿದ್ದಲ್ಲ BJP ಅವರಲ್ಲಿ. ಯಾಕೆ ಮಾತಾಡ್ತಿಲ್ಲ ಒಂದು ಮಹಿಳೆಗೆ ಅನ್ಯಾಯ ಆದಾಗ? ನನಗೆ ಯಾರಂತ ಗೊತ್ತಿಲ್ಲ, ಆ ಮಹಿಳೆ ಯಾರಂತ ಗೊತ್ತಿಲ್ಲ, ಅವರ ಮನೆ ಎಲ್ಲಿ ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಒಂದು ಮಹಿಳೆ ಅದು ಎಲ್ಲಿ ನಡೆದದ್ದು ಸ್ವಾಮಿ? ಈ ಪ್ರಕರಣ ನಡೆದದ್ದು ಜಗನ್ಯಾಸ್ ಅವರ ಮನೆಯಲ್ಲಿ. ಕ್ರೈಮ್ ಆದದ್ದು ಮನೆಯಲ್ಲಿ. ಎಷ್ಟು ಹುಡುಗಿಯರ ಅತ್ಯಾಚಾರ ಆಗಿರ್ಬೋದು ಅಲ್ಲಿ ತನಿಖೆ ಮಾಡಬೇಕಲ್ಲ ಪೊಲೀಸ್ನವರು. ಅವರ ಮನೆಯಲ್ಲಿ ಬೇರೆಯವರು ಪಾಪದವರು ಆಗಿದ್ರೆ ಅವರ ಮನೆಗೆ ಅವರ ತಂದೆನ ತಂದು ಸ್ಟೇಷನ್ಲಿ ಕೂರಿಸುವುದಿಲ್ವಾ? ಇವನು ಯಾಕೆ ರಾಜ್ಯರೋಷವಾಗಿ ತಿರುಗಾಡ್ಲಿಕ್ಕೆ ಬಿಟ್ಟಿದ್ದಾರೆ? ತಂದೆನೂ ಕೂರಿಸ್ಬೇಕಿತ್ತು, ಮಗ ತಂದು ಹಾಜರಾಗಬೇಕಂತೇಳಿ. ಇವತ್ತು ನಿರೀಕ್ಷಣೆ ಜಾಮೀನಿಗೆ ಹೋಗಿದ್ದಾರೆ. ಸ್ವಾಮಿ ನಾವು ಅದನ್ನು ತರುವುದು. ಈಗ ನೋಡಿ ಅಲ್ಲಲ್ಲ, ಈಗ ಗೊತ್ತಿಲ್ಲ ನಮಗೆ. ಯಾರಿಗೂ ಗೊತ್ತು ಸ್ವಾಮಿ? ಅದನ್ನೇ ಹೇಳೋದು. ನನಗೂ ಗೊತ್ತಿಲ್ಲ ಸ್ವಾಮಿ, ನೀವು ಹೇಳಿ ನಿಮಗೆ ಗೊತ್ತಿದ್ರೆ. ನನಗೆ ಯಾರಂತ ಗೊತ್ತಿಲ್ಲ. ರಾಜಿ ಪಂಚಾಯತಿಗೆ ಮಾಡಿದವರು, ಈ ಥರ ಅನ್ಯಾಯ ಮಾಡಿದವ್ರಿಗೆ ಹೆಣ್ಣಿನ ಶಾಪ ಸಿಕ್ಕೇ ಸಿಕ್ಕ. ನಾನು ಇಲ್ಲಿ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ, ಯಾರೇ ಇರಲಿ ಅದು
ಯಾರು ದೊಡ್ಡ ನಮ್ಮವರು ಇರಲಿ ಮತ್ತೊಬ್ಬರು ಇರಲಿ, ಎಷ್ಟು ದೊಡ್ಡ ಜನ ಆಗಲಿ, ರಾಜ್ಯ ಪಂಚಾಯತಿಗೆ ಮಾಡಿದ ನಂತರ ಮದುವೆ ಮಾಡಿಸ್ಬೇಕಿತ್ತು. ರಾಜ್ಯ ಪಂಚಾಯತಿಗೆ ಮಾಡಿದ ನಂತರ ಇವರು ಬಿಟ್ಟ ಕೂಡಲೇ ಯಾಕೆ ಪೊಲೀಸ್ ವ್ಯವಸ್ಥೆ ಇಲ್ವಾ? ಪೊಲೀಸ್ ವ್ಯವಸ್ಥೆ ಇಲ್ವಾ ಇಲ್ಲಿ? ನನ್ಗೆ ಗೊತ್ತಿಲ್ಲ, ನಾವು ಮಾತಾಡ್ಲಿಕ್ಕೆ ಯಾರ ಹತ್ರ ಹೋಗ್ಲಿಲ್ಲ ಸ್ವಾಮಿ. ನಾನು ಇವತ್ತು ನಿನ್ನೆ ನನಗೆ ಒತ್ತಡ ಬಂತು, ಕೆಲವರ ಇದಂತ ಕೆಲವು ನೋವುಗಳನ್ನು ಹೇಳಿದಾಗ ನಾನು ನೇರವಾಗಿ ಒಂದು ಮಾಡಿದೆ. ನಾನು ಯಾರಲ್ಲಿ ಕೇಳಲಿಕ್ಕೆ ಅಂತದ್ದು ಇಲ್ಲಿ ಕೇಳಿ ಅಲ್ಲ ಇದ್ದೇನೆ ಸ್ವಾಮಿ. ಯಾರಿದ್ದಾರೆ ದಿನಲ್ಲ ಅವ್ರ ಹಿಂದೆ ಹೋಗುದಿಲ್ಲ ನಾವು. ಯಾರೇ ಹೋಗ್ತಾರೆ, ಯಾರಿದ್ದಾರೆ ಅಂತೇಳಿ ಬರೀರಿ ನೀವು, ಯಾರಿದ್ದಾರೆ ಅಂತೇಳಿ ನೀವು ಬರೀರಿ ಸ್ವಾಮಿ. ನೀವು ಮಾಧ್ಯಮದವ್ರು ಯಾಕೆ ಬರೆಯುವುದಿಲ್ಲ? ನಮ್ಮಲ್ಲಿ ಯಾಕೆ ಪ್ರಶ್ನೆ ಕೇಳ್ತೀರಿ? ಯಾರು ಪಂಚಾಯತಿಗೆ ಮಾಡಿ ಅಂದ್ರೆ ಬರೀರಿ. ಇಲ್ಲಿ ಕೇಳಿ, ಇಲ್ಲಿ ನಮಗೆ ಗೊತ್ತಿಲ್ಲಲ್ಲ, ನೀವೆಲ್ಲ ಕೇಳಿದ್ದು ಕಾಂಗ್ರೆಸ್ನವರು ಅಲ್ಲಿ ಇಲ್ಲಿ ಅಂತೇಳಿ. ನೀವು ಬರೀರಿ ಸ್ವಾಮಿ, ನೀವು ಬರೀರಿ. ಯಾರ ಸ್ವಾಮಿ ನಾನು ಒಂದು ಹೇಳ್ತೇನೆ, ಯಾವುದು ನನಗೆ ಗೊತ್ತಿಲ್ಲ. ರಾಜ್ಯ ಪಂಚಾಯತಿಗೆ ಆಯಿತು ಅಂತೇಳಿ ಬಂತಲ್ಲ ವೆಬ್ ನ್ಯೂಸಲ್ಲಿ. ನಾವು ಮಾಧ್ಯಮದಲ್ಲೇ ಮಾಡಿದ್ವು, ಕಾಂಗ್ರೆಸ್ ಆಫೀಸಲ್ಲಿ ಪಂಚಾಯತಿಗೆ ಅದಲ್ಲ ಅದು. ನಾವು ಮಾಧ್ಯಮದ ನೋಡಿ ಮಾತಾಡೋದು ಇವತ್ತು. ನಾನು ಹೇಳಿದಲ್ಲ, ಹುಡುಗಿ ಯಾರು, ಹೆಣ್ಣು ಯಾರು, ಹೆಣ್ಣಿನ ತಾಯಿ ಯಾರು, ತಂದೆ ಯಾರು, ಎಲ್ಲಿ ಕೆಲಸ ಮಾಡ್ತಾರೆ, ಮನೆಯಲ್ಲಿ ನಮಗೆ ಗೊತ್ತಿಲ್ಲ. ಮಾಧ್ಯಮದಲ್ಲಿ ನೋಡಿ ಇವತ್ತು ನಾಳೆ ಸರಿಯಾಗುವುದು, ಸರಿಯಾಗಿ ನೋವಿತ್ತು, ಈ ಬಗ್ಗೆ ಧ್ವನಿ ಎತ್ತುವುದಿಲ್ಲ ಅಂತೇಳಿ. ಆದರೂ ಇದನ್ನು ನೋಡಿ ಇವತ್ತು ನನಗೆ ಏನಾಯಿತು ಅಂತ ಹೇಳಿದ್ರೆ, ನಮಗೆ ಕೆಲವೆಲ್ಲ ನಾನು ಇದ್ದೆ ಸುಮ್ಮನೆ ನೋಡ ಯಾರು ಮಾತಾಡ್ತಾರ ಅಂತೇಳಿ. ಇವತ್ತು ಯಾರು ಮಾತಾಡುವುದಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೆಲವು ಸಮಾಜದಲ್ಲಿ ಕೆಲವು ಜನರು ಹೇಳ್ತಾ ಇದ್ದರು, ನೀವು ಮಾತಾಡಿ, ನೀವು ನೇರವಾಗಿ ಮಾತಾಡುವವರಲ್ಲ, ನೀವು ಮಾತಾಡ್ಬೇಕು, ಅನ್ಯಾಯ ಆಗ್ತದೆ ಅಂತೇಳಿ. ಅದು ಯಾವುದು ನನಗೆ ಗೊತ್ತಿಲ್ಲ ಯಾರು. ಈಗ ಇಷ್ಟು ದೊಡ್ಡ ಅನ್ಯಾಯದಾಗ ಸುಮ್ಮನೆ ಮನುಷ್ಯರನ್ನು ನಾನು ಕೇಳುವಂಥದ್ದು. ನಿಮ್ಮ ಮನಸ್ಥಿತಿ ಒಪ್ತದಾ? ಇವತ್ತು ಎಲ್ಲಿಯಾದರೂ ಕಾಂಗ್ರೆಸ್ ಅವರು ಮಾಡಿದರೆ ಏನು ಮಾಡ್ತಿದ್ರು ಇವರು? ಎಲ್ಲಿಂದೆಲ್ಲ ಬರ್ತಿದ್ರು, ರಾಜ್ಯದ ಅಂದ, ಜಿಲ್ಲೆಯಿಂದ BJPಯವರು, ಸಂಘ ಪರಿವಾರದೆಲ್ಲ ಬರ್ತಿದ್ರು, ಹೌದಾ? ಅಲ್ಲಿ ಸಂಘ ಪರಿವಾರದ ಮುಖಂಡ ಪ್ರಾಯಸ್ಥ ಆ ಮನುಷ್ಯನಿಗೆ ಯಾವ ಧರ್ಮವನ್ನು, ಜಾತಿಯನ್ನು ನಾಚಿಗೆ ಬಿಟ್ಟು ಬಯಲಿಗೆ ಗೊತ್ತಿದೆ. ಇಲ್ಲಿ ಬಂದು ಮಾತಾಡ್ಬೋದಲ್ಲ. ಒಂದು ಹೆಣ್ಣಿಗೆ ಅನ್ಯಾಯದಾಗ ನಾನು ಕೇಳಿ, ಒಂದು ಹೆಣ್ಣಿಗೆ ಅನ್ಯಾಯ ನೋಡಿ, ಅವ್ರು ನಮ್ಮ ಪಾರ್ಟಿಯಾಗಿ ಅವ್ರು ನನಗೆ ಗೊತ್ತಿಲ್ಲ, ನಮ್ಮ ಪಾರ್ಟಿ ನೋಡಿದ್ರೆ ನಾನು ಹೆಣ್ಣಾಗಿ ಮಾತಾಡೋದು. ಒಂದು ಹೆಣ್ಣಿಗೆ ಅನ್ಯಾಯ ಆಗ್ತಾ ಉಂಟು, ನಾಳೆ ಆ ಹೆಣ್ಣಿನ ಗತಿ ಏನು ಅಂತ ಹೇಳುವಂಥದ್ದು, ಆ ಮಗುವಿನ ಗತಿ ಏನು? ಇದು ಪುತ್ರ ನಡಿಬಾರ್ದು. ಯಾರು ಮಾಡಬಾರ್ದ್ರಿ? ಯಾರು ಮಾಡಬಾರ್ದು? ಯಾರು ನೋಟಿಸ್ ಇಲ್ಲ. ಯಾಕೆ ಗೊತ್ತುಂಟಾ? ನೋಟಿಸು ಅಂತ ಅವಮಾನ ಮಾಡುವಂಥ ಪ್ರಕರಣ ಬರೆದ್ರೆ ಮಾತ್ರ ನೋಟಿಸ್ ಆಗ್ಬಾರ್ದು. ಸಮಾಜದಲ್ಲಿ ಬರ್ದಿಲ್ವಾ? ಇಷ್ಟೊತ್ತಿಗೆ ಪತ್ರಿಕೆಯಲ್ಲಿ, ಮಾಧ್ಯಮದಲ್ಲಿ ಬರ್ದಿಲ್ವಾ? ನೀವು ಮಾಡಬೇಕು. ಈಗ ಬೇಟಿ ಬಚಾವೋ ಎಂಥದ್ದು ಬೇಟಿ ಬಚಾವ್ ಇದಾ? ಬೇಟಿಗೆ ಅನ್ಯಾಯ ಮಾಡೋದು ಇವರು. ಎಂಥ ಘೋಷಣೆ ರೀ ಇವ್ರದ್ದು? ಅದವರಲ್ಲಿ ಹೇಳಬೇಕು, ನಾವು SP ಅವ್ರ ಗಮನ ತರ್ತೇವೆ. ನೋಡಿ ಆಯಿತು, BJP ಸರ್ಕಾರ ಇದ್ದಾಗ BJP ಅವ್ರು ಪ್ರತಿಭಟನೆ ಮಾಡಿಲ್ಲಣ್ಣ, ಮಾಡಲಿಲ್ವಾ? ನೀವು ಹೊಸತ್ತಾ? BJP ಅವರ ಸರ್ಕಾರದ BJP ಪ್ರತಿಭಟನೆ ಮಾಡಿಲ್ವಾ? ಯಾರೋ ತಲೆಗೆ ಹಾಕ್ಲಿಕ್ಕೆ? ನಾನೀಗ ರಾಜಕೀಯ ನಾಯಕನಾಗಿ ಮಾತಾಡೋದು, ನಾವೊಂದು ಸಮಾನ ಮನಸ್ಕರು ಬಂದು ಇಲ್ಲಿ ಪಕ್ಷದವರಾಗಿರ್ಬೋದು. ತಲೆಗೆ ಹಾಕಲಿಕ್ಕೆ ಆಗೋದಿಲ್ಲ. ಎಂತ ತಲೆಗೆ ಹಾಕೋದು? ಅಲ್ಲಿ ಮಗು ಇಲ್ವ? ಅಲ್ಲಿ ತಲೆಗೆ ಹಾಕ್ಲಿಕ್ಕೆ ಅಂತದ್ದು. ಇಷ್ಟು ದೊಡ್ಡ ಮೋಸ ನೋಡಿ. ಪುತ್ತೂರಲ್ಲಿ ಒಪ್ಪಿಸಿ 21 ವರ್ಷ ಪ್ರಾಯ ಆಗಲಿಲ್ಲ ಹುಡುಗನಿಗೆ. 21 ಆದಾಗ ಕೂಡಲೇ ಮದುವೆ ಮಾಡಿಸುವಂತಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ ಎಲ್ಲ ಒಪ್ಪಿದ ನಂತರ 21 ಪ್ರಾಯ ಪೂರ್ತಿ ಆದಾಗ ಎಸ್ಕೇಪಾ? ತಪ್ಪಿದ ತಂದೆ ಇಲ್ವಾ? ಅವ ವಾಸ್ತು ತಜ್ಞ ಅಂತಲ್ಲ, ವಾತ್ಸಾಯನ ತಜ್ಞ. ಜಗನ್ಯ ಹೆಸರು ನಾ ಇನ್ನೂ ಕರೆಯೋದು ವಾತ್ಸಾಯನ ತಜ್ಞ, ವಾಸ್ತು ತಜ್ಞ ಅಲ್ಲ. ಎಂತ ವಾಸ್ತಜ್ಞ ರೀ? ದೊಡ್ಡ ಇವನಿಗೆ ವಾಸ್ತಜ್ಞ ಅಂತೇಳಿ ಎಲ್ಲ ಅವರು ಆಸ್ಪತ್ರೆಗೆ ದಾಖಲೆ ಆದರು. ಯಾಕೆ ಹಾಕಬೇಕಿತ್ತು ಆಸ್ಪತ್ರೆಗೆ? ತಮ್ಮ ಮಗನಿಗೆ ಪೊಲೀಸ್ ಹುಡುಕ್ತಾ ಉಂಟು, ಪೊಲೀಸ್ ಕೇಸ್ ಆಗಿದೆ, ಆ ತಲೆ ಬಿಸಿಯಲ್ಲಿ ಆಸ್ಪತ್ರೆ ದಾಖಲಾಗಿ ಅದನ್ನು ಬರೀತಾರೆ, ಅದನ್ನು ಬರೆಯುವುದಿಲ್ಲ. ದೊಡ್ಡ ದೇಶದ ದೊಡ್ಡ ನಾಯಕನಾಗಿ ಅವನನ್ನು ಬಿಂಬಿಸ್ತಿರಲ್ಲ ಮಾರ್ರೆ. ಆ ಮನೆಯಲ್ಲಿ ಎಷ್ಟು ಆಗಿದೆ ನಿಮಗೆ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ಗೊತ್ತಿದೆಯಾ? ಮಾಧ್ಯಮದವ್ರು ಗೊತ್ತಿರ್ಬೋದು. ಪೊಲೀಸ್ ತನಿಖೆ ಮಾಡಲಿಲ್ಲ ಮಾರ್ರೆ. ಒಂದು ಹುಡುಗಿದ ಅತ್ಯಾಚಾರವ, ಎಷ್ಟು ಜನರು ಅತ್ಯಾಚಾರ ಆಗಿರ್ಬೋದು, ಎಷ್ಟು ಜನರಲ್ಲಿ ಅವ್ಯವರಾಗಿರ್ಬೋದು. ಒಂದು ಅನೈತಿಕ ಚಟುವಟಿಕೆ ಒಂದು ಮನೆಯಲ್ಲಿ ಆದರೆ ಪೊಲೀಸ್ ರೈಡ್ ಆಗುದಿಲ್ವಾ? ಆ ಮನೆಯಲ್ಲಿ ಏನಾಗಿ ತನಿಖೆ ಆಗಬೇಕಲ್ಲ. ಇದು ಒಂದು ಹುಡುಗಿಯ, ಇನ್ನು ಬೇರೆ ಹುಡುಗಿಯರಿದ್ದಾರಾ ಅಂತೇಳಿ. ಲವ್ ಮಾಡಿದರೆ ಮದುವೆ ಆಗ್ತಾನೆ ಇವರೇ. ಲವ್ ಮಾಡ್ತಿದ್ರೆ ನಿಜವಾಗಿ ಲವ್ ಮಾಡಿದ್ರೆ ಮದುವೆ ಆಗ್ತಿದ್ದ. ಇದು ಲವ್, ಇದು ಅತ್ಯಾಚಾರ. ಹುಡುಗಿಯರನ್ನು ಎಂಥದ್ದು ವಶ ಮಾಡಿಸಿಕೊಂಡು ಅತ್ಯಾಚಾರ ಮಾಡುವಂಥದ್ದು. ಲವ್ ಆದರೆ ಮದುವೆ ಆಗುದಿಲ್ಲ ರೀ.
ಜಿಹಾದ್ ಹೇಳ್ತಾರೆ ಅವರು? ಅದು ಗೊತ್ತಿಲ್ಲ ನನಗೆ, ನೀವು ಹೇಳಿ. ಪೊಲೀಸ್ ವೈಫಲ್ಯ, ಅದನ್ನೇ ನಾವು ಇನ್ಸ್ಪೆಕ್ಟರ್ ಗಮನಕ್ಕೆ ತರ್ತೇವೆ. ಯಾರು ಪಂಚಾಯತಿ ಕಟ್ಟಲ್ಲ ಅದು, ಮಹಿಳಾ ಪೊಲೀಸ್ ಸ್ಟೇಷನ್ ಪಂಚಾಯತಿ ಕಟ್ಟಲ್ಲ ಅದು. ಬೇರೆ ಎಲ್ಲ ವಿಷಯಕ್ಕೆ ಬಿಡಿ, ಒಂದು ಮಹಿಳೆಗೆ ಅನ್ಯಾಯ ಆಗಿದೆ ಮಾರ್ರೆ, ಮಹಿಳಾ ಪೊಲೀಸ್ ಸ್ಟೇಷನ್ ಸುಮ್ಮನೆ ಕೂತಿದ್ದಾರೆ, ಪಂಚಾಯತಿಗೆ ಮಾಡ್ತಾ ಅಂತ ಇದ್ರೆ ಮತ್ತೆ 21 ವರ್ಷಕ್ಕೆ, ಅಂದರೆ 18 ವರ್ಷ ಆದವನಿಗೆ, 19 ವರ್ಷ ಆದವನಿಗೆ, 20 ವರ್ಷ ಆದವನಿಗೆ ಎಸೋ ಹಿಡಿಯುವುದಿಲ್ವಾ? ಬಾಲಾಪರಾಧಿ ನ್ಯಾಯಾಲಯಕ್ಕೆ ಹಾಕಬೇಕು. ಈಗ ಎಂತ ಜಿಹಾದ್ ನಾನು ಕೇಳೋದು? ಪುತ್ತಿಲ ಹತ್ರ ಕೇಳ್ತಾನೆ, ಮುರಳಿ ಶಾಸನರ ಹತ್ರ ಕೇಳ್ತಾನೆ, BJP ನಾಯಕರ ಹತ್ರ ಕೇಳ್ತಾನೆ, RSS ನಾಯಕರ ಹತ್ರ ಕೇಳ್ತಾನೆ, ಸಂಘ ಪರಿವಾರ ನಾಯಕರ ಕೇಳ್ತಾನೆ. ಯಾರಾದರೂ ಒಬ್ಬ ಮುಸ್ಲಿಂ ಮಾಡ್ತಿದ್ರೆ ಇದು ಬೆಂಕಿ ಹಾಕಿ ಪುತ್ತೂರಿನ ಅರಲಿ ಗೊತ್ತಿರಲಿಲ್ಲ. ಮುಸ್ಲಿಂ ಆದ್ರೂ ತಪ್ಪೇ, ಕ್ರಿಶ್ಚಿಯನ್ ಆದ್ರೂ ತಪ್ಪೇ, ಹಿಂದೂ ಆದ್ರೂ ತಪ್ಪೇ, ಯಾವ ಧರ್ಮದವನು ಮಾಡಿ ತಪ್ಪೇ. ಲವ್ ಪ್ರಕರಣ, ಲವ್ ಉಂಟಲ್ಲ, ಅದನ್ನು ನಿಲ್ಲಿಸಲಿಕ್ಕೆ ಜಗತ್ತಿನಲ್ಲಿ ಯಾರಿಗೆ ಸಾಧ್ಯ ಇಲ್ಲ. ಅದು ಬಿಡಿ, ಅದು ಮನುಷ್ಯನ ಸಂಬಂಧ. ಒಂದು ಅನ್ಯಾಯಿ ಲವ್ ಮಾಡ್ತೇನೆ ಅಂತ ಹೇಳಿ ಮೋಸ ಮಾಡಿ, ಅವಳ ಅತ್ಯಾಚಾರ ಮಾಡಿ, ಅದರ ಮದುವೆ ಆಗ್ತಂತ ಹೇಳಿ ಆನಂತರ ಮೋಸ ಮಾಡೋದು, ದೋಖ ಮಾಡೋದನ್ನು ನಾನು ಹೇಳೋದು. ಒಂದು ಹುಡುಗಿಯನ್ನು ತಂದವ, ನಾನು ಹೇಳೋದು ನನ್ನ ಪ್ರಶ್ನೆ, ಲವ್ ಅಂತಿದ್ರೆ ಲವ್ ಮಾಡಿದವ ಮದುವೆ ಆಗ್ತಾನೆ. ಲವ್ ಒಂದು ಅಟ್ಯಾಚ್ಮೆಂಟ್ ಬೇರೆ ಇರ್ತದೆ, ಅರ್ಥ ಆಯ್ತಾ? ಏನೋ ಸಣ್ಣ ಪ್ರಾಯ, ಆ ಪ್ರಾಯದಲ್ಲಿ ತಪ್ಪಾಗಿರ್ಬೋದು, ಕ್ಷಮೆ ಇರ್ತಿತ್ತು ಯಾವಾಗ ಮದುವೆ ಆಗ್ತಿದ್ರೆ. ಆದರೆ ಉದ್ದೇಶ ಎಂಥದ್ದು? ಹುಡುಗಿಯನ್ನ ಹಾಳು ಮಾಡುವಂಥದ್ದು, ಅವಳ ಜೀವನ ಹಾಳು ಮಾಡುವಂಥದ್ದು. ಇದಕ್ಕೆ ಒಂದು ಮಾತಾಡೋದಿಲ್ಲ. ಯಾವ ಒಬ್ಬ ಇಲ್ಲಾದ್ರೆ ಎಂತ ಗಲಾಟೆ, ಎಂತ ಬೊಬ್ಬೆ, ಎಂತ ಪ್ರತಿಭಟನೆ, ಎಂತ ಪುತ್ತಿಲೆಲ್ಲ ಅಡಿಗೆ ಕೂತದ್ದು ಮಾರ್ರೆ. ಆ ಮುರಳಿ ಶಾಸನರ ಕಾಣೋದೇ ಇಲ್ಲ. ಬೇರೆಲ್ಲಲ್ಲಿದ್ದಲ್ಲ RSS ಬಂದು ವಿಶ್ವ ಹಿಂದೂ ಪರಿಷತ್ ಅಂತೆಲ್ಲ ಸಭೆ ಮಾಡೋರು ಎಲ್ಲಿದ್ದಾರೆ ಅವರು? ಯಾರಿಗೆ? ಅದು ನೀವು ಪೇಪರಲ್ಲಿ ಹಾಕಿ ತಿಳಿಸಿ ಮಾತಾಡಲಿಲ್ಲ ಅಂತೇಳಿ ನಾನು ಅವರ ಪರವಾಗಿ ಬಂದದಲ್ಲ, ನಾನು ವ್ಯಕ್ತಿಗವಾಗಿ ಬಂದದ್ದು. ನೀವು ಯಾರಾದ್ರೂ ಬಗ್ಗೆ ಟೀಕೆ ಮಾಡಿ ನನಗೇನಿಲ್ಲ, ಮಾತಾಡಬೇಕು, ಯಾರಾದ್ರೂ ಮಾತಾಡಬೇಕು, ನನ್ನ ಆಕ್ಷೇಪ ಇಲ್ಲ ಅದ್ರಲ್ಲಿ. ಮತ್ತೆ ಯಾರು ಮಾತಾಡ್ತಾರೆ? ಎಲ್ಲೋ ನೋಡ್ತಾರ ಸ್ವಾಮಿ ವೆಬ್ ನ್ಯೂಸು, ನೀವಂತ ಹೇಳೋದು ಮಾಧ್ಯಮದಲ್ಲಿ ಕರೆಕ್ಟಾಗಿ ಬಂದರೆ ಆಗ್ತದೆ. ನಂದು ಆಕ್ಷೇಪ ಇರೋದು, ಯಾರಾದರೂ ಕಾಂಗ್ರೆಸ್ ಅವರು ಮಾಡ್ತಿದ್ರೆ ಅವನ ಅಪ್ಪ, ಅವನ ಅಜ್ಜ, ಅವನ ಮನೆ, ಅವನ ಎಲ್ಲಿ ಏನಂತಲೇ ಚರಿತ್ರೆ ಆಗ್ತಿದ್ರಿ. BJP ಮುಖಂಡ ಅವನ ಮಗನ ಅತ್ಯಾಚಾರ ಮಾಡಿ ಮೋಸ ಮಾಡಿದರೆ ಶ್ರೀ ಕೃಷ್ಣಜೇರಾವ್, ತಂದೆ ಇಲ್ಲೇ ಇಲ್ಲ, ಅವನಿಗೆ ಅಪ್ಪನೇ ಇಲ್ಲ. ಮತ್ತು ವಾಸ್ತು ತಜ್ಞ, ನಾಳೆಯಿಂದ ಕರಿಬೇಕು, ವಾತ್ಸಾಯನ ತಜ್ಞ. ಯಾವುದು ಸ್ವಾಮಿ? ನೀವು ಪೊಲೀಸ್ ಅವರು ಹೇಳಿದನ್ನೇ ಹಾಕುದಾ? ನೀವು ಪೊಲೀಸ್ ಅವರು ಹೇಳಿದನ್ನೇ ಹಾಕ್ತೀರಾ? FIR ಇದ್ದದೇ ಹಾಕ್ತೀರಾ? ಆಯ್ತು ಒಪ್ಕೊಳ್ತಾನೆ. ಎಲ್ಲಿಯಾದರೂ ಇದೇ ಪ್ರಕರಣದಲ್ಲಿ ನನ್ನ ಮಗ ಆಗ್ತಿದ್ರೆ, ಮೊಹಮ್ಮದ್ ಅಲಿ ಅವ ಮಾಜಿ ಪ್ರಧಾನ, ಅವ ಹಾಗೆ ಹೀಗೆ, ಅವನ ಮನೆ ಇಲ್ಲಿ ಹಾಗೆ ಅಂತ ಆಗ್ತಿರೇ ಇಲ್ವಾ? ಈಗ ಅವರ ಸಮಾಜದವರು ಇದ್ದಾರೆ, ನಮ್ಮ ಹರೀಶ್ ಆಚಾರ್ಯ ಅವರಲ್ಲಿ ಮಾತಾಡ್ತಾರೆ, ಇನ್ನು ಸಮಾಜದ ಬಗ್ಗೆ ಮಾತಾಡ್ತಾರೆ. ಮೊನ್ನೆ ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಬಂದು ಇದು ಮಾಡಿದ್ರು ಅಂದರೆ, ಯಾರಾದರೂ ನ್ಯಾಯವನ್ನು ಕೇಳಲಿಕ್ಕೆ ಬಂದಾಗಲೂ ಅದು ತಡಕ್ಕೆ ರದ್ದು ಮಾಡಿಸುದಾ? ಯಾರು? ನಾನು ಈಗ ಪೊಲೀಸರ ಪರವಾಗಿ ಬಂದದ್ದು ಅಲ್ಲ ಪ್ರದೀಪ್, ನಾನು ಪೊಲೀಸ್ನವರ ಫಲ ಮಾತಾಡ್ತಾ ಇದ್ದಾನ? ಇಲ್ಲಿ ಸಿಸ್ಟಮ್ ಇದನ್ನು ಗಮನಕ್ಕೆ ತರುವಲ್ಲಿ ಇದು ಈಗ ನಿಮ್ಮ ಮೂಲಕ ಅಲ್ಲಿ ಮುಟ್ಟಬೇಕು. ಪೊಲೀಸ್ನವರ ವೈಫಲ್ಯ, ಪಂಚಾಯತಿ ಕಟ್ಟೆ ಅಲ್ಲ, ಸಿವಿಲ್ ಮ್ಯಾಟ್ರಿಗೆಲ್ಲ ಪೊಲೀಸರು ಕೈ ಹಾಕ್ಲಿಕ್ಕಿಲ್ಲ, ಕ್ರೈಮ್ మీద ಕ್ರಿಮಿನಲ್ ಮಾತ್ರ. ಬೇರೆಯವರ ಮಾಡಿದ್ರೆ ಬೇಡ, ನೀವು ನಾಳೆ ನಿಮ್ಮದೇ ಆದರೆ ಏನಾದರೂ ಪ್ರಕರಣ ಆದರೆ ನಿಮ್ಮ ಮನೆ ಕರ್ಕೊಂಡು ಹೋಗ್ತಾರೆ, ನಿಮ್ಮ ಅಲ್ಲಿ ಮಾಜರು ಮಾಡ್ತಾರೆ, ಅಲ್ಲಿ ಸುತ್ತಮುತ್ತಲಿನವರಿಗೆಲ್ಲ ನಾಚಿ ಕೆಡಿಸ್ತಾರೆ, ಎಲ್ಲ ಮಾಡ್ತಾರೆ. ಇವ ರಾಜರೋಷವಾಗಿ ಕೌನ್ಸಿಲ್ಗೆ ಬಂದು ಚಂದ ಸಭೆ ಮಾಡಿದೆ 27ನೇ ತಾರೀಕಿಗೆ. ಒಂದು ಸ್ವಲ್ಪ ಕೂಡ ಪಶ್ಚಾತ್ತಾಪ ಇಲ್ಲ ರೀ. ಪಶ್ಚಾತ್ತಾಪ ಬೇಕು ರೀ. ನಾವು ಆಗ್ತಾರೆ ಬಿಡಿ, ಪುತ್ರ ಇರ್ತಿಲ್ಲ ನಮ್ಮ ಮುಖ ತೋರಿಸ್ಲಿಕ್ಕೆ ಆಗದೆ. ಒಂದು ಪಶ್ಚಾತ್ತಾಪ ಬೇಕಲ್ಲ. ಅದಕ್ಕೆ ಒಂದನೇ ಆರೋಪಿ ಅಪ್ಪ, ಮಗಲ್ಲ. ಅವ ಸಣ್ಣ ಪ್ರಾಯ, ಅವನಿಗೆ ಗೊತ್ತಿಲ್ಲ ಯಾವುದು, ಅವ ಸಣ್ಣ ಪ್ರಾಯ, ಅವನಿಗೆ ಗೊತ್ತಿಲ್ಲ. ಅವನಿಗೆ ಬುದ್ಧಿಯಲ್ಲಿ ಬೆಳೆಸುವಂಥದ್ದು ಆ ಸಂಸ್ಕೃತಿಯಲ್ಲಿ. ನಮ್ಮದು ಸಂಸ್ಕೃತಿ, ನಮ್ಮ ಸಂಸ್ಕಾರ ಅಂತ ಹೇಳುವಂಥವ್ರು ಮನೆಯಲ್ಲಿ ಸಂಸ್ಕೃತಿ, ಇದು ಸಂಸ್ಕೃತಿಯಾ? ನಾನು ಅವರು ಮಾತಾಡ್ತಿಲ್ಲ, ಯಾರಾದ್ರೂ ನಾನು ಸುಮ್ಮನೆ ಕೂತ್ಕೊಳ್ತಿದ್ದೆ.
ಯಾರು ಮಾತಾಡೋದಿಲ್ಲ ಅಂತಾರೆ. ಒಬ್ಬರು ಸತ್ರು ಅಲ್ಲಿಗೆ ಪುತ್ತಿಲ್ಲ ಮತ್ತು ಯಾರಿಗೆ ಮುರುಗಲಿ ಶಾಸ್ತ್ರ ಬೀಜ ತೆರು ಓಡ್ತಾರೆ. ಯಾರಿಗಾದರೂ ಒಂದು ಇದ್ದರೆ ಆಸ್ಪತ್ರೆಗೆ ಹೋಗ್ತಾರೆ, ಎಲ್ಲ ಹೋಗ್ತಾರೆ. ಎಲ್ಲ ಕಡೆ ಹೋದಾಗ ಪುತ್ತಿಲ ಇರ್ತಾರೆ. ನಾವು ಹೋದಾಗ ಎಲ್ಲಿ ಸತ್ರು ಎಲ್ಲಿ ಹೇಗೆ ಮುಡ್ತಾರೆ ನನಗೆ ಆಶ್ಚರ್ಯ ಆಗ್ತದೆ. ನಾನು ಒಮ್ಮೆ ಕೇಳಿದೆ ಎಂಚ ಬರ್ಪರ ಮಾರ್ರೆ ಅಡಿಕೆ ಎಂಕ್ಲೆ ಬಂದಾಗ ಒಂದು ಅರ್ಧ ಲೇಟ್ ಹಾಕೊಂಡು ಅಲ್ಲಿಗೆ ಮುಡ್ತಾರೆ. ಇಲ್ಲಿ ಹೆಣ್ಣು ಹೆರಿಗೆ ಆಗಿ ಅತ್ಯಾಚಾರ ಆಗಿ ದೋಕಾಗಿ ಎಲ್ಲಾಗಿ ಹೆರಿಗೆ ಆದರೂ ಪುತ್ತಿಲ ನಾಪತ್ತೆ. ನನ್ನ ಸ್ನೇಹಿತರು, ಅದು ವಿಷಯ ಬೇರೆ, ಸಬ್ಜೆಕ್ಟಲ್ಲಿ ಕಾಂಪ್ರಮೈಸ್ ಇಲ್ಲ. ಪುತ್ತಿಲ ನಾಪತ್ತೆ. ಮುರುಗಿ ಶಾಸಂತರ್ಗ ಎಲ್ಲಿ ಎಲ್ಲಿ ಹೋಗಿದತ್ಲಿಲ್ಲ ಆ ಮನುಷ್ಯ. ಯಾರು ಈ ಮಾತಾಡುವವರು, ಈ ಪ್ರತಿಭಟನೆ ಮಾಡುವವರು, ದೊಂದಿಡ್ಕೊಳ್ಳುವವರು, ಆಯ್ತಾ? ನೀವು ಆಲೋಚನೆ ಮಾಡಿ. ಒಂದೆಲ್ಲ ನಾವು ಮಾಡ್ತಿದ್ರೆ, ನಮ್ಮ ಪಕ್ಷ ಯಾರಾದರೂ ಮಾಡ್ತಿದ್ರೆ, ಅಥವಾ ಒಂದು ಮುಸ್ಲಿಂ ಮಾಡ್ತಾರೆ ಬಿಡಿ, ಇವತ್ತು ಬೆಂಕಿ ಎಲ್ಲ ಹಾಕಿ ಏನಲ್ಲಾಗಿ ಅಂತ ಹೇಳಿಕೆ ಜಿಹಾದು ಅದು ಮಣ್ಣು ಮಸನ ಪಾಕಿಸ್ತಾನ ಎಲ್ಲ ಬರ್ತಿತ್ತು. ಇದು ತಿಳ್ಕೊಳ್ಬೇಕು, ಜನರು ತಿಳ್ಕೊಳ್ಬೇಕು. BJPಯವರು, ಸಂಘ ಪರಿವಾರದವರು, ಈ ಏನೇನು ಸಂಘಟನೆಯವರಿದೆ, ಇವರ ಹಣೆ ಬರೋ ಗೊತ್ತಾಗಬೇಕು ಜನರಿಗೆ. ಇವರು ನಮ್ಮ ಪರವಾಗಿ ಇಲ್ಲ, ರಾಜ್ಯಕ್ಕೆ ಲಾಭಕ್ಕಾಗಿ ಮಾತ್ರ ಇಶ್ಯೂ ಮಾಡ್ತಾರೆ ಅಂತೇಳಿ. ನಾಳೆ ಅವರು ಬಂದು ಪರವಾಗಿ ನಿಲ್ಲಿ, ನಾನು ಅವ್ರಿಗೆ ಸಿಲೆಟು ಕೊಡ್ತೇನೆ. ನಾನು ಇನ್ನೂ ಆಗುದಿಲ್ಲ. ಇಷ್ಟವರೆಗೆ ಅಡಗೆ ಕೂತು ನಾನು ಪ್ರೆಸ್ ಮಾಡಿದ ನಂತರ ಹೊರಗೆ ಬರೋದು ಬೇಡ ಅವರು.